ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಮನೇಲಿ ಕೂತು ಕೂತು ಬೋರ್ ಆಗಿತ್ತು. ಮಗನು ಒಂದೇ ಸಮ ಅಮ್ಮ ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ತಿದ್ದ. ಹಾಗಾಗಿ ನಮಗೆ ಫೋರಮ್ ಮಾಲ್ ಹತ್ರ ಇರೋದ್ರಿಂದ ಇವತ್ತು ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಅಲ್ಲೋಗಿ ಅಲ್ಲಿ ಆಟಗಳೆಲ್ಲ ಆಡಿ ಆಡಿ ಬೇಜಾರಾಗಿತ್ತು. ತುಂಬ ಸಲ ಹೋಗಿದ್ದೀವಿ. ಸೊ ಹಾಗಾಗಿ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಹಾಗಾಗಿ ನಾವು ಇಂಡಿಯಾಸ್ ಫಸ್ಟ್ ಅಬ್ಲಿವಿಯನ್ ಡೋಮ್ ಮೈಂಡ್ ಟ್ರಿಪ್ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. 3 ಥೀಮ್ ಇರುತ್ತೆ. ನಮಗೆ ಯಾವುದಿಷ್ಟ ಅದನ್ನು ನಾವು ಚೂಸ್ ಮಾಡಿ ಹೋಗ್ಬೋದು. ನನ್ನ ಮಗ ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದಾನೆ. ಬನ್ನಿ ಹೋಗೋಣ ಅವನ ಜೊತೆ. ಒಳಗಡೆ ಹೋದ್ವಿ. ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. 360 ಡಿಗ್ರಿ ಸೂಪರ್ ರಿಯಾಲಿಟಿ ಡೋಮ್ ಇದು. ಇನ್ನೇನೋ ಸ್ಟಾರ್ಟ್ ಆಗೋದ್ರಲ್ಲಿದೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. 8 7 6 5 4 3 2 1. ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಆಯಿತಾ. ಇದಿರೋದು ಬಂದು ಕೋಣಂಕುಂಟೆ ಕ್ರಾಸ್ ಫೋರಮ್ ಮಾಲಲ್ಲಿ ಲಾಸ್ಟ್ ಫ್ಲೋರು ಫುಡ್ ಕೋರ್ಟಲ್ಲಿ ಫುಡ್ ಕೋರ್ಟ್ ಫ್ಲೋರ್ ಏನಿದೆ ಅಲ್ಲಿರುತ್ತೆ ಇದು. ಎಲ್ಲ ಇಂಟ್ರಡಕ್ಷನ್ಗಳು ನಡೀತಾ ಇದೆ. ನನ್ನ ಮಗನಿಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ನನಗೂ ಕೂಡ. ನಾವು ಯಾವತ್ತೂ ಹೋಗಿರಲಿಲ್ಲ. ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಂಪ್ಲೀಟ್ ನಾವು ಯಾವುದೋ ಬೇರೆ ವರ್ಲ್ಡಲ್ಲೇ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ನಮ್ಮ ಹತ್ರನೇ ಬರ್ತಾ ಇದೆ ಅದು, ನಾವೇ ಅದ್ರ ಮಧ್ಯೆ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ ಅದು. ಖಂಡಿತವಾಗ್ಲೂ ನೀವು ಎಲ್ಲರೂ ಕೂಡ ಮಕ್ಳನ್ನ ಕರ್ಕೊಂಡೋಗಿ ಒಂದು ಸಲ ಇದನ್ನು ವಿಸಿಟ್ ಮಾಡಿ. ಮಕ್ಳಿಗೂ ಏನೋ ಒಂದು ಹೊಸ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅವ್ರಿಗೂ ಕೂಡ ಅಲ್ವಾ. ನಾರ್ಮಲ್ ಮನೆಗಳಲ್ಲಿ ಮೊಬೈಲ್ ಇಟ್ಕೊಳ್ಳೋದು, ಟಿ ವಿ ನೋಡೋದು ಇದೇ ಇರುತ್ತೆ. ಇಲ್ಲಿ ಬಂತು ಅಂದರೆ ಅವರೇ ರಿಯಲಿಸ್ಟಿಕ್ ಆಗಿಲ್ಲ, ಅದೇ ವರ್ಡಲ್ಲಿದ್ದೀವಿ ನಾವು ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಿರುತ್ತೆ. ನನ್ನ ಮಗ ನೋಡಿ ಕೈಯಲ್ಲಿ ಅದನ್ನ ಇಟ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದ. ಸ್ಟಾರ್ಟ್ ಆಯಿತು. ಜನ ತುಂಬ ಇದ್ರು, ಯಾಕೆಂದರೆ ವೀಕೆಂಡಲ್ಲಿ ಹೋಗಿರೋದಲ್ವ, ಹಾಗಾಗಿ ಜನಗಳಿದ್ದರು. ನಮ್ಮ ಕಂಪ್ಲೀಟು ಪ್ರೈವೇಟಾಗಿ ತೆಗಿಯೋಕ್ಕೆಲ್ಲ ನಮಗೆ ಸಿಕ್ಕಿಲ್ಲ. ತುಂಬ ರಿಯಲಿಸ್ಟಿಕ್ಕಾಗಿ ಫೀಲ್ ಆಗುತ್ತೆ. ನಾವೇ ಆ ಮ್ಯಾಟ್ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್. ತುಂಬ ಚೆನ್ನಾಗಿರುತ್ತೆ. ಇದು ಅಪ್ರಾಕ್ಸಿಮೇಟ್ ವಿತಿನ್ 10 ಮಿನಿಟ್ಸ್ ಶೋ ಅಷ್ಟೇ ಇದು. ಶೋ ಎಲ್ಲ ಮುಗಿಸಿ ನಾವು ಮತ್ತೆ ಹೊಟ್ಟೆ ಹಸುತ್ತಾ ಇತ್ತು. ಆವಾಗ ಏನು ಮಾಡಿದ್ವಿ, ರಿಟರ್ನ್ ಬಂದು ಗಾಡಿ ತೊಗೊಂಡು ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕನಕಪುರ ರೋಡಲ್ಲಿರುವಂಥ ಕರುನಾಡ ಪಲಾವ್ ಅಲ್ಲಿಗೆ ಬಂದ್ವಿ. ನಾಟಿ ಪಲಾವ್ ತುಂಬ ಚೆನ್ನಾಗಿರುತ್ತೆ. ನಾನಿದು ಆ್ಯಕ್ಚುಲಿ 6th or 7th ಟೈಮ್ ಇಲ್ಲೇ ಹೋಗ್ತಿರೋದು. ಯೂಶ್ವಲಿ ನಂಗೆ ಬಿರಿಯಾನಿ ತಿನ್ನಬೇಕು ಅನ್ನಿಸ್ದಾಗ ನಾನು ಇಲ್ಲೇ ಹೋಗ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇಲ್ಲಿ. ನಾವು ಚಿಕನ್ ಕಬಾಬ್ ಹಾಗೆ ಮಟನ್ ಬಿರಿಯಾನಿ, ಒಂದು ಮಟನ್ ಪಲಾವ್ ಆರ್ಡ್ರ್ ಮಾಡಿದ್ವಿ. ಹಾಗೆ ತಿಂದು ಐಸ್ ಕ್ರೀಮ್ ತಿಂದ್ಕೊಂಡು ರಿಟರ್ನ್ ಬರ್ತಾ ಮನೆಗೆ ಹೋದ್ವಿ.